ಟ್ರಯಲ್ ಪ್ರಕ್ರಿಯೆಯನ್ನು ವೀಕ್ಷಿಸ್ತಾ ಇರುವ A2 ದರ್ಶನ್, ಜೈಲಿನಿಂದಲೇ ಪಾಟಿ ಸವಾಲು ವೀಕ್ಷಿಸ್ತಾ ಇರುವಂತಹ ದರ್ಶನ್ ಕನ್ನಡಕ ಹಾಕೊಂಡು ಅವರು ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಸಂಪೂರ್ಣ ಪ್ರಕ್ರಿಯೆಯನ್ನ ನಟ ದರ್ಶನ್ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂತಹ ಸಂಗತಿ. ಬಾಲನವರು ಕೇಳಿದಂತಹ ಪ್ರಶ್ನೆಗಳಿಗೆ ರತ್ನಪ್ರಭಾ ಅವರು ಉತ್ತರವನ್ನ ಕೊಡ್ತಿದ್ದಾರೆ. ಇಲ್ಲಿ ಸವಾಲು ಪ್ರತಿ ಸವಾಲು ಇದ್ದೇ ಇರುತ್ತೆ. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರವನ್ನ ಕೊಡಬೇಕು, ಅದು ಸಮಂಜಸ ಅಂತ ಅನಿಸ್ಬೇಕು, ಆಗಿರುವಂತಹ ಬೆಳವಣಿಗೆಗಳು ಘಟನೆಗಳಿಗೆ ಹೋಲಿಕೆ ಆಗಬೇಕು. ಇನ್ನು ನನ್ನ ಸೊಸೆ ಫೋನ್ ಮಾಡಿರಲಿಲ್ಲ, ಇದು ರತ್ನಪ್ರಭಾ ಅವರ ಹೇಳಿಕೆ. ಪೊಲೀಸರು ಮೊಬೈಲ್ ಪರಿಶೀಲಿಸಿರಲಿಲ್ಲ, ಅದು ರೆಕಾರ್ಡ್ ಆಗಿತ್ತು ಅಂತ ಹೇಳಿ ಬಾಲನವರು ಇಲ್ಲಿ ಮಾತನಾಡ್ತಾರೆ. ನನ್ನ ಸೊಸೆ ಫೋನ್ ಮಾಡಿರಲಿಲ್ಲ ಅಂತ ರತ್ನಪ್ರಭಾ ಅವರು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಪೊಲೀಸರು ಮೊಬೈಲನ್ನು ಕೂಡ ಪರಿಶೀಲಿಸಿರಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಹೇಳ್ತಾರೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆದಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಹೇಗೆ ಸಾಕ್ತು ಅನ್ನೋದ್ರ ಬಗ್ಗೆ, ಈಗ ಸೊಸೆಗೆ ಕರೆ ಮಾಡಿದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ತಂದೆ ತಾಯಿಯ ಮೊಬೈಲ್ಗೆ ಕರೆ ಮಾಡಿದ್ರೆ ಎಷ್ಟೊತ್ತಿಗೆ ಮಾಡಿದ್ದ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಪರಿಶೀಲಿಸಬೇಕಾಗುತ್ತೆ. ಆ ಒಂದು ಆಯಾಮದಲ್ಲಿ ಇದೀಗ ಬಾಲನವರು ಪ್ರಶ್ನೆಯನ್ನ ಮಾಡಿದ್ದು, ಅದಕ್ಕೆ ರತ್ನಪ್ರಭಾ ಅವರು ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ. ನನ್ನ ಸೊಸೆ ಫೋನ್ ಮಾಡಿರಲಿಲ್ಲ ಅಂತ ರತ್ನಪ್ರಭಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸೊಸೆ ಬಂದು ಆಕೆ ಗರ್ಭಿಣಿ, ಆ ಸಂದರ್ಭದಲ್ಲಿ ಅದಾದಮೇಲೆ ಆಕೆಗೆ ಇವರು ಕಣ್ಮರೆ ಆಗಿದ್ದಾನೆ ಅದು ಇದು ಅಂತ ಮಾಹಿತಿ ಗೊತ್ತಾದಾಗ ತುಂಬ ಆತಂಕದಲ್ಲೇ ಇದ್ದರು. ಆ ಸಂದರ್ಭದಲ್ಲಿ ತಂದೆ ತಾಯಿಯಾದಂತಹ ಕಾಶಿನಾಥಯ್ಯ ಮತ್ತು ರತ್ನಪ್ರಭಾ ಅವರೇ ಮಗನನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಹೆಚ್ಚಾಗಿ ಮಾಡಿದರು. ಇಲ್ಲೇ ಹೋಗಿದ್ದಾನೆ ಅಂತ ಹೇಳಿ ಸೊಸೆಯನ್ನು ಸಮಾಧಾನ ಪಡಿಸುವಂತಹ ಕೆಲಸವೂ ಕೂಡ ಆಗ ಆಗ್ತಾ ಇತ್ತು ಅಂತ ಹೇಳಿ ಅನೇಕ ಬಾರಿ ಈ ಒಂದು ಘಟನೆಯ ಬಗ್ಗೆ ಮಾತನಾಡಬೇಕಿದ್ರೆ ಭಾವುಕರಾಗಿದ್ದು ಉಂಟು. ಅದೇ ವಿಚಾರವನ್ನು ಇಲ್ಲಿ ಬಾಲನವರು ಕೂಡ ಪ್ರಸ್ತಾಪ ಮಾಡ್ತಾರೆ. ನೀವು ಕರೆ ಮಾಡಿದ್ರಾ, ನಿಮ್ಮ ಸೊಸೆ ಕರೆ ಮಾಡಿದ್ರಾ, ಅದಾದಮೇಲೆ ಪ್ರಕರಣದ ತನಿಖೆ ಶುರುವಾದಾಗ ಪೊಲೀಸರಿಂದ ಹೇಗೆ ಪರಿಶೀಲನೆಗಳಾಯಿತು ಅಥವಾ ಮಾಹಿತಿಯನ್ನು ಕಲೆ ಹಾಕಿದ್ರು ಅನ್ನೋ ವಿಚಾರವನ್ನು ತೆರೆದಿಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ರತ್ನಪ್ರಭಾ ಅವರು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆರಂಭದಲ್ಲೇ ನಮಗೆ ಪ್ರಕರಣದ ತನಿಖೆ ಶುರುವಾದಾಗ ಈ ಒಂದು ಪ್ರಕರಣವೇ ಸಂಪೂರ್ಣವಾಗಿ ಗೋಜಲಾಗಿತ್ತು. ಅದರಲ್ಲೂ ದರ್ಶನ್ ರವರ ಹೆಸರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಇನ್ನೂ ಕ್ಲಿಷ್ಟವಾಗಿತ್ತು. ಪ್ರಕರಣವನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಯಾಕೆಂದರೆ ಕಥೆಗಳು ಒಂದೆರಡು ಕಟ್ಟಿರಲಿಲ್ಲ. ಇದು ರೇಣುಕಾಸ್ವಾಮಿ ಏನು ದುಡ್ಡು ಕೊಡಬೇಕಿತ್ತು, ಹಣಕಾಸಿನ ವ್ಯವಹಾರ ಇತ್ತು, ಹಾಗಾಗಿ ಅದರ ಜಿದ್ದನ್ನು ಇಟ್ಕೊಂಡು ಯಾರೋ ಆತನನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಆತನೇ ಕಣ್ಮರೆ ಆಗಿದ್ದಾನೆ ಅಂತಲೂ ಹೇಳಲಾಗ್ತಿತ್ತು. ನಿಮ್ಮ ಗಂಡ ಸೊಸೆಯ ಮೊಬೈಲನ್ನು ಪರಿಶೀಲಿಸಿದ್ರಾ? ಈ ರೀತಿಯ ಒಂದು ಪ್ರಶ್ನೆಯೂ ಕೂಡ ಅಲ್ಲಿ ಕೇಳಿಬಂದಿದೆ. ಪೊಲೀಸರು ಮೊಬೈಲನ್ನು ಪರಿಶೀಲನೆ ಮಾಡಿರಲಿಲ್ಲ ಅಂತ ರತ್ನಪ್ರಭಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಹಾಗೆ ನಿಮ್ಮ ಗಂಡ ಮತ್ತು ಸೊಸೆಯ ಮೊಬೈಲ್ ಪರಿಶೀಲನೆ ಮಾಡಿದ್ರಾ ಅಂತ ಹೇಳಿ ಬಾಲನವರು ಕೇಳಿದಾಗ ಇಲ್ಲ, ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೇ ಕರೆ ಇಲ್ಲ ಎಂದು ವಾಪಸ್ ಕೊಟ್ರು. ಇದು ಬಾಲನವರ ಕೌಂಟರ್ ಅಥವಾ ಪ್ರತಿಕ್ರಿಯೆ. ಒಂದು ಕಡೆ ಬಾಲನವರು ಪ್ರಶ್ನೆಯನ್ನು ಮಾಡ್ತಾರೆ, ಆ ಪ್ರಶ್ನೆಗೆ ರತ್ನಪ್ರಭಾ ಅವರಿಂದ ಉತ್ತರ ಸಿಗುತ್ತೆ. ಆ ಉತ್ತರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಾಲನವರು ಮರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಕರೆ ಇಲ್ಲ ಅಂತ ಹೇಳಿ ಪೊಲೀಸರು ಮೊಬೈಲನ್ನು ವಾಪಸ್ ಕೊಡ್ತಾರೆ. ಅಂದರೆ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿದ್ದಾನೆ, ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಆತ ಯಾವಾಗ ಕಣ್ಮರೆ ಆಗ್ತಾನೋ ಅದಾದಮೇಲೆ ಕಾಲ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಮತ್ಯಾರಿಂದಲಾದರೂ ಕರೆ ಬಂದಿದ್ಯಾ, ಆ ಒಂದು ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತೆ. ಇವಾಗ ಗ್ಯಾಂಗ್ ಏನು ಆತನನ್ನು ಪುಸಲಾಯಿಸಿ, ರೇಣುಕಾಸ್ವಾಮಿಯನ್ನು ಪುಸಲಾಯಿಸಿ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆ ತಂದರು, ಆ ಪೈಕಿ ಯಾರಾದರೂ ಕರೆ ಮಾಡಿರಬಹುದಾ ಅಂತ ಹೇಳಿ ಪೊಲೀಸರು ಪರಿಶೀಲನೆ ಮಾಡುವ ಸಾಧ್ಯತೆಯೂ ಕೂಡ ಇರುತ್ತೆ. ಆದರೆ ಆ ರೀತಿಯಾಗಿ ಯಾವುದೇ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಸದ್ಯಕ್ಕೆ ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ, ಪೊಲೀಸರು ಪರಿಶೀಲನೆ ಮಾಡಿಲ್ಲ ಫೋನನ್ನು ಅಂತ ಹೇಳಿ. ಜೂನ್ 8ರ ಬಳಿಕ ಮಗನ ಮೊಬೈಲ್ ಅನ್ನ ನೋಡಿದ್ರಾ? ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನವರ ಪ್ರಶ್ನೆ ಇದು. ಇಲ್ಲ ಅಂತ ಹೇಳಿ ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಉತ್ತರವನ್ನ ಕೊಡ್ತಾರೆ. ಜೂನ್ 8ನೇ ತಾರೀಕು ಆದ್ಮೇಲೆ ನೀವು ಮಗನ ಮೊಬೈಲನ್ನು ನೋಡಿದ್ರಾ? ಆತನ ಮೊಬೈಲ್ ಏನಾದರೂ ನಿಮಗೆ ಸಿಕ್ತಾ? ಅದರ ಪರಿಶೀಲನೆಯನ್ನ ನೀವೇನಾದರೂ ಮಾಡಿದ್ರಾ ಅಂದಾಗ ಇಲ್ಲ, ಆತನ ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಈಗ ರೇಣುಕಾಸ್ವಾಮಿ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಒಂದು ಕಡೆ ಆತನ ಕಥೆ ಮುಗಿಸಿ ಇವರೆಲ್ಲರೂ ಏನು ಮಾಡಿದ್ದಾರೆ, ಆತನ ಶವವನ್ನು ಎಸ್ದು ಬಂದಿದ್ರು. ಆ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದು ಕೂಡ ಗೊತ್ತು. ಅಂಥದ್ರಲ್ಲಿ ಇವರು ಆತನ ಮೊಬೈಲನ್ನು ಕೇಳೋದು ಅಥವಾ ಪೊಲೀಸರಿಗೆ ಮೊಬೈಲ್ ಸಿಕ್ಕಂತಹ ಸಂದರ್ಭ ಇದೆಯಲ್ಲ, ಅದೆಲ್ಲವೂ ಕೂಡ ಪ್ರಶ್ನಾತೀತವಾಗಿ ಉಳ್ಕೊಂಡಿತ್ತು.
ಆ ಸಂದರ್ಭದಲ್ಲಿ ಇವರಿಗೆ ಮಗನನ್ನ ಕಳ್ಕೊಂಡಿರುವ ನೋವಿಗಿಂತ ಹೆಚ್ಚಾಗಿ ಬೇರೆ ಏನೂ ಇರಲಿಲ್ಲ. ಆಗ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದೇ ರತ್ನಪ್ರಭಾ ಅವರ ಕಡೆಯಿಂದ ಬಂದಿರೋದು. ಮೊಬೈಲನ್ನು ನೋಡಿದ್ರ ಅಂದಾಗ ಇಲ್ಲ, ರೇಣುಕಾಸ್ವಾಮಿ ಮೊಬೈಲನ್ನು ನಾವು ನೋಡಿಲ್ಲ, ಅವನ ಮೊಬೈಲ್ಗೆ ನಾವು ಕರೆ ಮಾಡಿದ್ವಿ, ಕೊನೆಯದಾಗಿ ಸ್ವಿಚ್ ಆಫ್ ಅಂತ ಬಂತು, ಅದಾದಮೇಲೆ ಆತನ ಸಂಪರ್ಕ ಸಿಗಲಿಲ್ಲ, ಅವನ ಮೊಬೈಲು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ಇದು ಟ್ರಯಲ್ ಪ್ರಕ್ರಿಯೆಯ ಒಂದೊಂದೇ ಪ್ರಶ್ನೆಗಳು ಎದುರಾಗ್ತಾ ಇರುವುದು ಸಾಕ್ಷಿಗಳಾಗಿರುವಂತಹ ರತ್ನಪ್ರಭಾ ಅವರಿಗೆ. 272 ಸಾಕ್ಷಿಗಳು ಒಂದಷ್ಟು ಮಂದಿ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಪ್ರತ್ಯಕ್ಷದರ್ಶಿಗಳು ಕೂಡ ಸಾಕ್ಷಿಗಳಾಗಿದ್ದಾರೆ. ಇಲ್ಲಿ ಅವರೆಲ್ಲರ ವಿಚಾರಣೆ ನಡೆಯುತ್ತೆ. ಸುದೀರ್ಘವಾಗಿ ನಡೆಯುವಂತಹ ಈ ಪ್ರಕ್ರಿಯೆ ಇವತ್ತಿನಿಂದ ಶುರುವಾಗಿದೆ. ದರ್ಶನ್ ಕೂಡ ಅದನ್ನು ವೀಕ್ಷಣೆ ಮಾಡ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂತು. ಇದೆಲ್ಲವೂ ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯನ್ನ ಮತ್ತೆ ಕೆದಕುವಂತಹ ಕೆಲಸ. ಅಂದರೆ ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು, ಸಾಕ್ಷಿಗಳಿಂದ ಹೇಳಿಕೆಗಳು ಸಿಗಬೇಕು, ಅದನ್ನು ಪುಷ್ಟೀಕರಿಸಬೇಕು. ಅದರ ಆಧಾರದ ಮೇರೆಗೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವವರಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಅನ್ನೋದು ಕೂಡ ಗೊತ್ತುಪಡಿಸಲಾಗುತ್ತೆ. ಇದೊಂದು ಸುದೀರ್ಘ ಪ್ರಕ್ರಿಯೆ. ರೇಣುಕಾಸ್ವಾಮಿ ತಾಯಿಗೆ ಪವಿತ್ರ ವಕೀಲರ ಪಾಟಿ ಸವಾಲು, ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಇದೆಲ್ಲದಕ್ಕೂ ಕೂಡ ಮೂಲ ಪವಿತ್ರ ಅನ್ನೋ ಮಾತೇ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ಪವಿತ್ರಾಗೆ ಮೆಸೇಜ್ ಅನ್ನ ಮಾಡಿದ್ರು, ಅದರಿಂದಲೇ ಇಷ್ಟೆಲ್ಲ ಆಯ್ತು. ಬಾಲನ್ ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಚಿತ್ರದುರ್ಗದಲ್ಲೇ ಇದ್ದಾನೆಂದು ನಿಮಗೆ ಪೊಲೀಸರು ಹೇಳಿದ್ರು, ಇಲ್ಲ ಅಂತ ಹೇಳಿ ರೇಣುಕಾಸ್ವಾಮಿಯವರ ತಾಯಿ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ರಾಸ್ ಕ್ವಶನ್ ಕೇಳ್ತಾರೆ, ಅವರಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿ ವಕೀಲರು ಪ್ರಶ್ನೆಯನ್ನ ಮಾಡ್ತಾರೆ. ಚಿತ್ರದುರ್ಗದಲ್ಲೇ ಇದ್ದಾನೆಂದು ನಿಮಗೆ ಪೊಲೀಸರು ಹೇಳಿದ್ರು, ಅದಕ್ಕೆ ಇಲ್ಲ, ನಮಗೆ ಪೊಲೀಸರು ಆ ರೀತಿ ಹೇಳಿಲ್ಲ ಅನ್ನೋ ಉತ್ತರ ಇಲ್ಲಿ ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರಿಂದ ಬಂದಿದೆ. ಬಾಲಾಜಿ ಬಾರ್ಗೆ ಆಗಾಗ ರೇಣುಕಾಸ್ವಾಮಿ ಹೋಗ್ತಾ ಇದ್ದ, ಇದು ಬಾಲನ್ ಅವರ ಹೇಳಿಕೆ. ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಜೂನ್ 8ನೇ ತಾರೀಕು ನಿಮಗೆ ನೆನಪಿರಬಹುದು, ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ ಆತ ಕೆಲಸ ಮಾಡ್ತಾ ಇದ್ದ ಫಾರ್ಮಸಿಯಿಂದ ಚಿತ್ರದುರ್ಗದಿಂದ ಆತನನ್ನ ಬೆಂಗಳೂರಿಗೆ ಕರೆತರುವಂತಹ ಮಾರ್ಗ ಮಧ್ಯೆ ಆತನನ್ನ ಬಾರ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ ಟಿಫಿನ್ ಮಾಡಿದ್ನಾ? ಇದು ಬಾಲನ್ ಅವರ ಪ್ರಶ್ನೆ. ಅವತ್ತಿನ ದಿನದ ಸಂಪೂರ್ಣ ಮಾಹಿತಿ, ತಿಂಡಿ ಮಾಡಿ ಹೋಗಿದ್ದ ಅಂತ ಹೇಳಿ ರತ್ನಪ್ರಭಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅವತ್ತು ಆತನ ಕಿಡ್ನಾಪ್ ಆಯ್ತಲ್ಲ, ಜೂನ್ 8ನೇ ತಾರೀಕು, ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ರೇಣುಕಾಸ್ವಾಮಿ ತಿಂಡಿ ಮಾಡಿದ್ನ, ಟಿಫನ್ ಮಾಡ್ಕೊಂಡು ಹೋಗಿದ್ನ ಅಂತ ಪ್ರಶ್ನೆ ಮಾಡ್ತಾರೆ. ಹೌದು, ತಿಂಡಿ ಮಾಡಿನೇ ಆತ ಹೋಗಿದ್ದ. ಅದಾದ್ಮೇಲೆ ಮಧ್ಯಾಹ್ನ ಆತ ಊಟಕ್ಕೆ ಬರ್ತೀನಿ ಅಂದ, ಬರಲಿಲ್ಲ. ಸಂಜೆ ಹೊತ್ತಿಗೂ ಕೂಡ ಕರೆ ಮಾಡಿದಾಗ 6 ಗಂಟೆಗೆ ಬರ್ತೀನಿ ಅಂದ, ಬರಲಿಲ್ಲ. 7 ಗಂಟೆಗೆ ನಾವೇ ಕರೆ ಮಾಡ್ತೀವಿ, ಆತನ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಅದಾದ್ಮೇಲೆ ಏನೆಲ್ಲ ಆಯಿತು ಅನ್ನೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಸಂಪೂರ್ಣವಾಗಿ ಆ ದಿನದ ಅಂದ್ರೆ ಮೊದಲ ದಿನದ ವಿವರಣೆಯನ್ನ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಅವರು ಪಡಿತಾ ಇದ್ದಾರೆ. ಇಲ್ಲಿ ತಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸಂದೇಹಗಳಿರುತ್ತಲ್ಲ, ಆ ಸಂದೇಹಗಳಿಗೆ ರತ್ನಪ್ರಭಾ ಅವರಿಂದ ಉತ್ತರವನ್ನು ಪಡೆಯುವಂತಹ ಕೆಲಸ. ಅದರ ಜೊತೆಗೆ ಈಗ ಪೊಲೀಸರು ಕೂಡ ಮೊದಲ ದಿನದಿಂದ ಹಿಡಿದು ಕೊನೆ ದಿನದವರೆಗೂ ಕೂಡ ಏನೆಲ್ಲ ಆಯಿತು ಅನ್ನೋದನ್ನ ತನಿಖೆ ಮಾಡಿರ್ತಾರೆ, ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಇವರು ಕೊಡುವಂತಹ ಉತ್ತರ ಮತ್ತು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳು ಇದೆಲ್ಲವೂ ಕೂಡ ತಾಳೆ ಆಗಬೇಕಿದೆ. ಏನಾದರೂ ಹೇಳಿಕೆಗಳು ವ್ಯತಿರಿಕ್ತವಾಗಿ ಬಂದಿದ್ದೇ ಆದ್ರೆ ಅದು ಪ್ರಕರಣದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಸಂಪೂರ್ಣವಾಗಿ ಗಮನಿಸಬೇಕಾಗುತ್ತೆ. ತುಂಬಾ ಗಂಭೀರವಾದ ವಿಚಾರ. ಒಂದು ವೇಳೆ ಹೇಳಿಕೆಗಳು ತದ್ವಿರುದ್ಧವಾಗಿದ್ರೆ ಅಥವಾ ವ್ಯತ್ಯಾಸಗಳಾದ್ರೆ ಎಲ್ಲ ಒಂದು ಕಡೆ ಪ್ರಕರಣದಲ್ಲಿ ಆರೋಪಿತರಾಗಿರುವವರು ಅಥವಾ ತಪ್ಪಿತಸ್ಥರಾಗಿರುವವರು ಬಚಾವಾಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಈಗ ಬಾಲನ್ ಅವರು ತಮ್ಮ ಕಕ್ಷಿದಾರರನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದ ಧಾಟಿಯಲ್ಲೇ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ ಎಷ್ಟರ ಮಟ್ಟಿಗೆ ಈ ಕಡೆಯಿಂದ ಸಾಕ್ಷಿಗಳಿಂದ ಬರುವಂತಹ ಉತ್ತರ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅನ್ನೋದು ಅವರ ಪರ ಕಕ್ಷಿದಾರರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅವರಿಗೆ ಅದು ಅನುಕೂಲವೂ ಆಗಬಹುದು. ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಕ್ವಶನ್ಗಳಲ್ಲಿ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಈಗ ಸಾಕ್ಷಿದಾರರಾಗಿ ರತ್ನಪ್ರಭಾ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಅಥವಾ ಉತ್ತರ ಕಾಶಿನಾಥಯ್ಯನವರ ಕಡೆಯಿಂದಲೂ ಕೂಡ ಹಾಗೆ ಬರುತ್ತಾ ಅಥವಾ ಹೇಳಿಕೆಗಳು ವ್ಯತಿರಿಕ್ತವಾಗುತ್ತಾ? ಸಾಮಾನ್ಯವಾಗಿ ಒಂದು ಪ್ರಕರಣ ಆಗಿದೆ, ಅವರ ಮಗ ತೀರ್ ಹೋಗಿದ್ದಾನೆ ಅಥವಾ ಅವನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂದಾಗ ಸಹಜವಾಗಿ ಕುಟುಂಬಸ್ಥರೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾತನಾಡೋದಿರುತ್ತೆ. ಆ ಹೇಳಿಕೆಗಳಲ್ಲೂ ಕೂಡ ಸಮಾನವಾಗಿರುತ್ತೆ, ಆದರೆ ವ್ಯತ್ಯಾಸಗಳಾಗುತ್ತಾ ಅನ್ನೋ ಆಂಗಲ್ ಅಲ್ಲೂ ಕೂಡ ಇಲ್ಲಿ ಪ್ರಶ್ನೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ.
ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ಉತ್ತರ ಇದು. ಪವಿತ್ರ ಗೌಡ ಪರ ವಕೀಲ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಬರ್ತೀಯಾ ಅಂತ ಹೇಳಿ ಮನೆಯವರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ ನಾನು ಊಟಕ್ಕೆ ಬರೋದಿಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ರೇಣುಕಾಸ್ವಾಮಿ ಹೇಳಿದ್ನಂತೆ. ಈ ರೀತಿಯಾಗಿ ಟ್ರಯಲ್ ಪ್ರಕ್ರಿಯೆ ಶುರುವಾಗಿದೆ. ಒಂದೊಂದೇ ಪ್ರಶ್ನೆಗಳನ್ನ ಈಗ ಆ ದಿನಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗ್ತಾ ಇದೆ.